ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಕೀರ್ತಿ ಶೆಟ್ಟಿ. ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಬಿಜೆಪಿಯವರು ಮೌಲ್ಯ ಬಿಟ್ಟು ಸೇಡು ಸುಳ್ಳು ರಾಜಕಾರಣ ಮಾಡುತ್ತಿದ್ದಾರೆ. ಅವರಿಂದ ಪ್ರಜಾಪ್ರಭುತ್ವದ ವ್ಯವಸ್ಥೆ, ಸಂವಿಧಾನ, ಸಾಮರಸ್ಯಕ್ಕೆ, ದೇಶ ಭದ್ರತೆ ಜೊತೆಗೆ ಜನಸಾಮಾನ್ಯರ ಬದುಕಿಗೆ ಧಕ್ಕೆಯಾಗುತ್ತದೆ ಎಂದು ಕೆಪಿಸಿಸಿ ಮಲೆನಾಡು ವಿಭಾಗದ ಲೋಕಸಭಾ ಚುನಾವಣೆ ಸತ್ಯ ಶೋಧನಾ ಸಮಿತಿ ಅಧ್ಯಕ್ಷ ವಿಎಸ್ ಉಗ್ರಪ್ಪ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಇಂದು ನಗರದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರಸಕ್ತ ಸಾಲಿನ ಲೋಕಸಭಾ ಚುನಾವಣೆಯು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಮಹತ್ತರ ಚುನಾವಣೆಯಾಗಿತ್ತು. ಕೇಂದ್ರ ಸರ್ಕಾರ ವೈಫಲ್ಯಗಳಿದ್ದರೂ 400 ಸ್ಥಾನ ಗೆಲ್ಲುತ್ತೇವೆ ಎಂದು ನರೇಂದ್ರ ಮೋದಿ ಬಿಂಬಿಸಿದರು. ಕೇಂದ್ರ ಸರ್ಕಾರದ ವೈಫಲ್ಯಗಳು ಮತ್ತು ಇಂಡಿಯಾ ಒಕ್ಕೂಟದಿಂದ ನಾವು 300ಕ್ಕಿಂತ ಅಧಿಕ ಸ್ಥಾನ ಗೆಲ್ಲುವ ನಿರೀಕ್ಷೆ ಇತ್ತು. ಜನರು ನೀಡಿದ ತೀರ್ಮಾನಕ್ಕೆ ತಲೆ ಬಾಗಬೇಕಾಗುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರರ ನೇತೃತ್ವದ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರವಾಗಿದೆ. ಚುನಾವಣಾ ಸಂದರ್ಭದಲ್ಲಿ ನೀಡಿದ ವಾಗ್ದಾನಕ್ಕೆ 28,000 ಕೋಟಿ ಪ್ರತಿ ವರ್ಷ ವೆಚ್ಚ ಮಾಡಿ 5 ಗ್ಯಾರಂಟಿಯಿಂದ 1ರಿಂದ 20 ಸ್ಥಾನ ಗೆಲ್ಲುತ್ತೇವೆ ಎಂದು ಬಯಸಿದ್ದೆವು. ಯಡಿಯೂರಪ್ಪ 28ಕ್ಕೆ 28 ಗೆಲ್ಲುತ್ತೇವೆ ಎಂದು ಜನರ ಮುಂದೆ ಹೇಳಿಕೊಂಡು ತಿರುಗುತ್ತಿದ್ದರು. 1ರಿಂದ 8 ಸ್ಥಾನ ಪಡೆದುಕೊಂಡು ಬಿಜೆಪಿಯವರು 29 ಸ್ಥಾನದಿಂದ 18 ಸ್ಥಾನಕ್ಕೆ ಇಳಿದರು. ಜನರ ತೀರ್ಪು ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಹುಸಿ ಮಾಡಿದೆ ಎಂದು ಹೇಳಿದರು. ಬಿಜೆಪಿಯ ವೈಫಲ್ಯಗಳು ಅರ್ಥಾತ್ ಕೇಂದ್ರ ಸರ್ಕಾರದ ವೈಫಲ್ಯಗಳು ಮತ್ತು ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ ಇರುವಂಥ ಪಕ್ಷಗಳು ಇಂಡಿಯಾ ಬ್ಲಾಕ್ ಆಗಿ ಅಲಯನ್ಸ್ ಮಾಡಿಕೊಂಡು ಸಂವಿಧಾನವನ್ನು ಉಳಿಸ್ತಕ್ಕಂಥ, ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ದೃಷ್ಟಿಯಿಂದ ಅತ್ಯಂತ ಐಕ್ಯತೆಯ ಹೋರಾಟವನ್ನು ಬಿಜೆಪಿಗೆ ಕೊಡುವಂಥ ಸಂದರ್ಭದಲ್ಲಿ ನಾವು ಸಹ ಸುಮಾರು 300 ಸ್ಥಾನಗಳನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ. ಹಾಗೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ರಾಜ್ಯ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ. ನಾವೇನು ಚುನಾವಣೆಯ ಸಂದರ್ಭದಲ್ಲಿ ವಾಗ್ದಾನ ನೀಡಿದ್ವಿ 5 ಗ್ಯಾರಂಟೀಸನ್ನು, ಅದಕ್ಕೆ ಸುಮಾರು 58,000 ಕೋಟಿ ಪ್ರತಿ ವರ್ಷ ವೆಚ್ಚ ಮಾಡಿ ಕಾರ್ಯಕ್ರಮಗಳನ್ನು ಗೃಹಲಕ್ಷ್ಮಿ, ಶಕ್ತಿ, ಗೃಹಜ್ಯೋತಿ, ಅನ್ನಭಾಗ್ಯ, ಯುವನಿಧಿ ಈ 5ರಿಂದ 20 ಕನಿಷ್ಠ ಗೆಲ್ತೇವೆ ಅಂತೇಳಿ ಬಯಸಿದ್ವಿ. ಹಾಗೆ 25 ಸ್ಥಾನ ಕಳೆದ ಚುನಾವಣೆಯಲ್ಲಿ ಗೆದ್ದಂಥ ಭಾರತೀಯ ಜನತಾ ಪಾರ್ಟಿ ಕ್ಕೆ 28 ಗೆಲ್ತೇವೆ ಅಂತೇಳಿ ಯಡಿಯೂರಪ್ಪನವರು ಜನರ ಮುಂದೆ ಹೇಳಿಕೊಂಡು ತಿರುಗಿದ್ರು. ಆದರೆ ಜನರ ತೀರ್ಪು ರಾಷ್ಟ್ರ ಮಟ್ಟದಲ್ಲೂ ಹುಸಿ ಮಾಡಿದೆ. ಎಲ್ರದ್ದು 400 ಬಯಸಿದಂಥ ಬಿಜೆಪಿನವರಿಗೆ 246 ಆ ಪಕ್ಷಕ್ಕೆ ಸಿಕ್ಕದಂತೆ. ನಾವು 300 ಬಯಸಿದಂಥ ಹಿನ್ನೆಲೆಯಲ್ಲಿ ನಮಗೆ 236, ಅದರಲ್ಲೂ ಕಾಂಗ್ರೆಸ್ಸು 99. ಮತದಾರರು ಈ ರೀತಿಯ ತೀರ್ಪನ್ನು ಕೊಟ್ಟಿದ್ದಾರೆ. ದೇಶದಲ್ಲಿ ಲೋಕಸಭೆ ಚುನಾವಣೆಗಳಿಗೆ ಒಂದೊಂದೇ ಇಶ್ಯೂಸ್ ಮೇಲೆ ನಡೆದಿದ್ದ 70. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ದೇಶದಲ್ಲಿ 59 ಲಕ್ಷ ಕೋಟಿ ರೂಪಾಯಿ ಸಾಲ ಇತ್ತು. ನರೇಂದ್ರ ಮೋದಿ ಎಂಬ ಮಹಾನುಭಾವ ದೇಶಕ್ಕೆ ಒಕ್ಕರಿಸಿದ ಮೇಲೆ 185 ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿದೆ. ಇದು ಬಹುದೊಡ್ಡ ಸಾಧನೆ. ಕೇಂದ್ರ ಸರ್ಕಾರಕ್ಕೆ ಮತ್ತು ಪ್ರಧಾನಿ ನರೇಂದ್ರ ಮೋದಿಗೆ ನಾಚಿಕೆಯಾಗಬೇಕು. ಕಳೆದ 10 ವರ್ಷದಲ್ಲಿ ನೀರಾವರಿ ಯೋಜನೆಯೂ ಇಲ್ಲ, ಉದ್ಯೋಗ ಸೃಷ್ಟಿಗೆ ಕೈಗಾರಿಕೆಯೂ ಇಲ್ಲ. ದೇಶದಲ್ಲಿ ಅಭಿವೃದ್ಧಿ ಶೂನ್ಯ, ಬಡತನ, ನಿರುದ್ಯೋಗ ಅಧಿಕವಾಗಿದೆ.
ರೈತರ ಮೇಲೆ ದೌರ್ಜನ್ಯ ಮಾಡುವುದು ಬಿಟ್ಟರೆ ಮತ್ತೇನು ಇವರಿಗೆ ಗೊತ್ತಿಲ್ಲ ಎಂದು ವಾಗ್ದಾಳಿ ನಡೆಸಿದ ಉಗ್ರಪ್ಪ, ಸೈನಿಕರಿಗೆ 1 ಕೆಡರ್ 1 ಪೆನ್ಷನ್ ಜಾರಿಗೆ ತರುತ್ತೇವೆ ಎಂದು ಹೇಳಿ ಈಗ ನಾಟಕ ಆಡಿರುವುದಕ್ಕೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ ಎಂದರು. ನೋಡಿ ಅವರು ಯಾವ ಕ್ಷೇತ್ರದ ಶಾಸಕರಾಗಿದ್ರು ಆ ಕ್ಷೇತ್ರನೂ ಇದೇ ಪಾರ್ಲಿಮೆಂಟಿಗೆ ಬರುವಂತ. ಹಾಗಾಗಿ ಹೊರಗಡೆಯವರಂತೂ ಅವರಲ್ಲ. ಎರಡನೇದು, ಅಂತಿಮವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆನೆಲ್ಲ ನಾವು ಕ್ಯಾಂಡಿಡೇಟ್ಗಿಂತ ಹೆಚ್ಚಾಗಿ ಓಟ್ ಕೇಳಬೇಕಾಗಿರೋದು ಕೇಳೋದು ಪಕ್ಷದ ಹೆಸರಿನಲ್ಲಿ, ಪಕ್ಷದ ಸಿದ್ಧಾಂತದ ಮೇಲೆ, ಪಕ್ಷದ ಕಾರ್ಯಕ್ರಮಗಳ ಮೇಲೆ, ಪಕ್ಷದ ಸಾಧನೆಗಳ ಮೇಲೆ, ಆಮೇಲೆ ನಮ್ಮ ವಿರೋಧಿಗಳ ವೈಫಲ್ಯದ ಮೇಲೆ. ನಿಮಿತ್ತ ಮಾತ್ರ ಕ್ಯಾಂಡಿಡೇಟ್ ಏನೋ ಬಿನೋ ಸಿನೋ. ಅಲ್ಟಿಮೇಟ್ಲಿ ನಾವು ಓಟ್ ಕೇಳುವಂಥದ್ದು ಸೋಲಾಗಿದ್ದು ಇಂಥವ್ರಿಗಾಯ್ತು ಅಂತ ಯಾರೂ ಹೇಳೋದಿಲ್ಲ. ಇಂಥ ಪಾರ್ಟಿ ಎಷ್ಟು ಸೋಲ್ತು ಅಂತಾರೆ, ಎಷ್ಟು ಗೆಲ್ತು ಅಂತಾರೆ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಸಾಮಾಜಿಕ ನ್ಯಾಯ ಮತ್ತೊಂದು ಮಗದೊಂದು ಕೊಡುವಂಥ ದೃಷ್ಟಿಯಿಂದ ಒಂದೊಂದು ಹಂತದಲ್ಲಿ ಒಂದೊಂದು ಕ್ಯಾಂಡಿಡೇಟ್ಸ್ ಆಗ್ತಾರೆ. ನಾನು ನಿಮ್ಗೆ ಒಂದೇ ನಿಮಿಷ ನಾನು ಸಹ 4 ಸಾರಿ ಪಾರ್ಲಿಮೆಂಟಿಗೆ ನಿಂತದ್ದು. ಅದರ ಕಷ್ಟ ಸುಖಗಳು ಚೆನ್ನಾಗುತ್ತೆ. 1 ಸಾರಿ ಪಾರ್ಲಿಮೆಂಟಿಗೆ ಆಯ್ಕೆ ಆದ. ಸೊ ಇವತ್ತು ಅವ್ರು ಯಾಕೆ ಬಂದಿರಲಿಲ್ಲ ಅಂದರೆ ಹಾಸನದಲ್ಲಿ ಅವರು ನನ್ನ ಹಾಗೆ ಏನು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಸದಸ್ಯರಾಗಿ ಹೋಗಿದ್ದಾರೆ. ನೀವೇನು ಹೇಳ್ತಾ ಇದ್ರೆ ನಿಮ್ಮ ಭಾವನೆಗಳನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಇವತ್ತು ರಾತ್ರಿಗೆ ಅವರ ಜೊತೆಯಲ್ಲಿ ಮಾತನಾಡುತ್ತೇನೆ. ಸೊ ನಿಮ್ಮ ಭಾವನೆಗಳನ್ನು ಅವರಿಗೆ ತಿಳಿಸ್ತೇನೆ. ಬಹುಶಃ ಕ್ರಿಯಾಶೀಲರಾಗ್ತಾರೆ ಅಂತ ಅಭ್ಯರ್ಥಿ ಆದ್ಮೇಲೆ ಕೆಲವೇ ಕಾಲಕ್ಕೆ ಬಂದ್ರು, ಎಲ್ಲ ಕ್ಷೇತ್ರಕ್ಕೆ ಹೋದ್ರು, ಮೇನ್ ಮಾತಾಡಿದ್ರು, ಹೋದ್ರು, ಕಾರ್ಯಕರ್ತರು ಚರ್ಚೆ ಮಾಡಿದ್ರು. ಪ್ರಧಾನ ಆರೋಪ ಇದೆ ಬ್ರದರ್, ನಿಮ್ಗೆ ಒಂದೇ ಹೇಳ್ಬಿಡ್ತೇನೆ. ಗ್ರಾಮ ಪಂಚಾಯತಿ ಎಲೆಕ್ಷನ್ ಬೇರೆ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬೇರೆ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬೇರೆ, ಲೋಕಲ್ ಅಥಾರಿಟೀಸ್ ಎಲೆಕ್ಷನ್ ಬೇರೆ, ಪಾರ್ಲಿಮೆಂಟ್ ಎಲೆಕ್ಷನ್ ಬೇರೆ. ಲೋಕಲ್ ಅಥಾರಿಟೀಸ್ ಎಲೆಕ್ಷನ್ ಕ್ಯಾಂಡಿಡೇಟೂ ಸಹ ಎಲ್ಲ ಗ್ರಾಮ ಪಂಚಾಯತಿಗೆ ಹೋಗೋಕ್ಕಾಗಲ್ಲ. ಹಾಗೆ ನಾನು ಯಾಕಂದರೆ 4 ಸಾರಿ ಪಾರ್ಲಿಮೆಂಟ್, 1 ಸಾರಿ ಗೆದ್ದಿದ್ದೇನೆ, 1 ಸಾರಿ 25,000ದಿಂದ ಲಾಸ್ಟ್ ಟೈಮ್ ಸೋತಿದ್ದೆ. ಈ ಸಾರಿ ಬೇರೆ ಕಾರಣಗಳು, ನಾನು ಅದನ್ನು ಇಲ್ಲಿ ಮಾತಾಡೋಕ್ಕೆ ಹೋಗಲ್ಲ. ಸುಮಾರು 1800ರಿಂದ 2000 ಬೂತ್ಗಳಿದೆ. 18ರಿಂದ 20 ಲಕ್ಷ ಮತದಾರರು ಇದ್ದಾರೆ. ನೀವು ಹೇಳೋದು ಒಪ್ಕೊಳ್ಳೋಣ. 2 ತಿಂಗಳ ಮೊದಲೇ ಒಂದು ಅವತ್ತಿನಿಂದ ಶುರು ಮಾಡಿದ್ರು ಯಾತ್ರೆ, ಎಲೆಕ್ಷನ್ ಹಿಂದಿನ ದಿವಸ ಮುಗಿದೋಗ್ಬಿಡುತ್ತೆ. ಬಹುಶಃ ಸೋಲು ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೋಲಿನಿಂದ ಬಹುಶಃ ಅವರಿಗೆ ಮನಸ್ಸಿಗೆ ಬಹಳ ದಾಸ್ಯ. ಒಂದು ನಿಮಿಷ ಬ್ರದರ್. ಶಿರೂರು ಗುಡ್ಡ ಕುಸಿತದಲ್ಲಿ ಮೃತಪಟ್ಟವರಿಗೆ ಕೇಂದ್ರ ಸರ್ಕಾರ ಪರಿಹಾರ ನೀಡಿಲ್ಲ. ಮಾನವ ನಿರ್ಮಿತ ಕಾರಣದಿಂದ ಪರಿಸರದ ಮೇಲೆ ಉಂಟಾಗುತ್ತಿರುವ ದಾಳಿಯಿಂದ ಜನ, ಜಾನುವಾರು, ಸಂಪನ್ಮೂಲಗಳ ವ್ಯವಸ್ಥೆ ಹಾಳಾಗುತ್ತಿದೆ. ಪರಿಸರ ರಕ್ಷಣೆ ಮಾಡುವ ದೃಷ್ಟಿಯಿಂದ ಹಾನಿಯಾಗಿರುವುದನ್ನು ಗಮನಿಸಿ ಸಾವು ನೋವು ಉಂಡಂತಹ ಜನರಿಗೆ ಕೇಂದ್ರ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹಿನ್ನಡೆಗೆ ಕಾರಣ ತಿಳಿದುಕೊಂಡು ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ರಾಜ್ಯ ಮತ್ತು ರಾಷ್ಟ್ರದ ವರಿಷ್ಠರಿಗೆ ತಿಳಿಸಲಾಗುತ್ತದೆ. ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯ ದೃಷ್ಟಿಯಿಂದ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿ ಗಾಂವ್ಕರ್, ಕೆಪಿಸಿಸಿಯ ಸೈಯದ್ ಅಹ್ಮದ್, ಶಂಭು ಶೆಟ್ಟಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ಪ್ರಮುಖರಾದ RH ನಾಯ್ಕ್, SK ಭಾಗವತ್ ಶಿರ್ಸಿಮಕ್ಕಿ, ದೀಪಕ್ ಹೆಗಡೆ ದೊಡ್ಡೂರು, ಅಬ್ಬಾಸ್ ತೋನ್ಸೆ ಮತ್ತಿತರರು ಉಪಸ್ಥಿತರಿದ್ದರು. ನಾನು ಇಷ್ಟೇ ಹೇಳ್ತೇನೆ, ಮೋದಿಯವರಿಗೆ ನಾನು ಒಂದಿಷ್ಟು ದಿವಸ ಪಾರ್ಲಿಮೆಂಟಲ್ಲಿ ಕೆಲಸ ಮಾಡಿರೋ, ಮೋದಿಯವರಿಗೆ ಸಂವಿಧಾನದ ಆಶಯಗಳು ಗೊತ್ತಿಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ತಿರುಳು ಅವ್ರಿಗೆ ಗೊತ್ತಿಲ್ಲ. ಈಗಲಾದರೂ ಸೇಡಿನ ರಾಜಕಾರಣವನ್ನು ಬಿಟ್ಟು ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಸಾಮರಸ್ಯದ ರಾಜಕಾರಣವನ್ನು ದೇಶದಲ್ಲಿ ತರುವಂಥದಕ್ಕೆ ಪ್ರಯತ್ನ ಮಾಡಬೇಕು. ನಾವ್ಯಾರು ಇಂಡಿಯಾ ಪಾಕಿಸ್ತಾನ ರೀತಿ ನಡ್ಕೊಳ್ಬಾರದು. ನಾವೆಲ್ಲರೂ ಭಾರತೀಯರು.
ಈಗ ಮೋದಿಯವರು ನಾನು ಆಗಲೇ ಬಡ್ಜೆಟಲ್ಲಿ ಹೇಳಿದಾಗೆ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ದಾರೆ. ನಾನು ನಿಮ್ಗೆ ಕೇಳ್ತೇನೆ, ನಾನು ವಿರೋಧ ಪಕ್ಷದ ನಾಯಕನಾಗಿದೆ 2008, 9, 10. ನಾನು ಅಪ್ಪರ್ ಹೌಸಲ್ಲಿ, ಸಿದ್ದರಾಮಯ್ಯ ಲೋಯರ್ ಹೌಸಲ್ಲಿ ಇದ್ದರು. 2009 ಅಕ್ಟೋಬರ್ 27, 28, 29 ಇದೇ ರೀತಿ ವರ್ಣನ ಆರ್ಭಟ. ಆಗ ವಿಶೇಷವಾಗಿ ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯಪುರ, ಬಾಗಲಕೋಟೆ, ಕೂರ್ಗು ಇನ್ನಿತರ ಭಾಗಗಳಲ್ಲಿ ಬಹುದೊಡ್ಡ ಪ್ರವಾಹ ಬಂದು ನಷ್ಟ ಆದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ಆಸ್ ಚೀಫ್ ಮಿನಿಸ್ಟರ್ ಮೈಸೂರಲ್ಲಿ ಯೋಗಾಸನ ಮಾಡ್ಕೊಂಡು ಶವಾಸನ ಹಾಕೊಂಡು ಮಲಗಿದ್ರು. ನಾವುಗಳು ಪ್ರಧಾನಮಂತ್ರಿಗಳನ್ನ ಮತ್ತೆ ಸೋನಿಯಾ ಗಾಂಧಿಯವರನ್ನ ರಿಕ್ವೆಸ್ಟ್ ಮಾಡಿಕೊಂಡಾಗ ನವೆಂಬರ್ 5, 2009 ವೈಮಾನಿಕ ಸಮೀಕ್ಷೆ ಮಾಡಿ ಆ ಭಾಗವನ್ನು, ವಿಶೇಷವಾಗಿ ರಾಯಚೂರು, ಕೊಪ್ಪಳ, ಬಾಗಲಕೋಟೆ, ಬಿಜಾಪುರ, ಬಳ್ಳಾರಿ ಇನ್ನಿತರ ಭಾಗಗಳನ್ನು ವೈಮಾನಿಕ ಸಮೀಕ್ಷೆ ಮಾಡಿ ಸ್ಪಾಟಲ್ಲೇ 1500 ಕೋಟಿ ವಿಶೇಷ ಅನುದಾನವನ್ನು ಯಾರಾದರೂ ಅನೌನ್ಸ್ ಮಾಡಿ ಕೊಟ್ಟಿದ್ದಾರೆ. ಅದು ಕಾಂಗ್ರೆಸ್ಸು, ಅದರಲ್ಲೂ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಅವಧಿ. ನಾನು ನಿಮ್ಮ ಮೂಲಕ ಕೇಳ್ತೇನೆ, ಅಲ್ಲಪ್ಪ ಮಿಸ್ಟರ್ ಮೋದಿ, ಇಷ್ಟೆಲ್ಲ ದೇಶದಲ್ಲಿ ವರ್ಣನ ಆರ್ಭಟ. ನಿನ್ನೆ ತಾನೇ ಕೇರಳದಲ್ಲಿ ಸುಮಾರು 135 ಜನ ಸಾವನ್ನಪ್ಪಿದ್ದಾರೆ. ಇಲ್ಲಿ ಕಾರವಾರ ಮತ್ತು ಅಂಕೋಲಾದಲ್ಲಿ ಗುಡ್ಡ ಕುಸಿತ ಆಗಿ ಸಾವನ್ನಪ್ಪಿದ್ದಾರೆ. 10 ಜನ ಸಾವನ್ನಪ್ಪಿದ್ದಾರೆ. ಏನ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ? ಕೇಂದ್ರ ಸರ್ಕಾರ ಮಂಡಿಸಿದ ಪ್ರಸಕ್ತ ಸಾಲಿನ ಬಜೆಟ್ನ ಕುರಿತು ವಿರೋಧ ಪಕ್ಷಗಳು ದುರುದ್ದೇಶಪೂರ್ವಕ ಆರೋಪವನ್ನು ನಿರಾಕರಿಸುವುದರ ಜೊತೆ ಖಂಡಿಸುತ್ತವೆ. ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಬಾರದು, ಅಂಕಿ ಸಂಖ್ಯೆಗಳ ಮೂಲಕ ಮಾತನಾಡಬೇಕು ಎಂದು ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಹೇಳಿದರು. ನಗರದ ದೀನದಯಾಳ್ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಂಪತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾರ್ಗದರ್ಶನದಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ ಕುರಿತಾಗಿ ಕಾಂಗ್ರೆಸ್ ಹಾಗೂ ಇನ್ನುಳಿದ ವಿರೋಧ ಪಕ್ಷಗಳು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿರುವುದಲ್ಲದೆ ರಾಜಕೀಯ ತುರುಕುವ ಕೆಲಸ ಮಾಡುತ್ತಿದೆ. ಕೃಷಿ, ಉದ್ಯೋಗ ಮತ್ತು ಕೌಶಲ್ಯಾಭಿವೃದ್ಧಿಗೆ ಮಹತ್ವ ನೀಡುವುದರ ಮೂಲಕ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಮತ್ತು ಮಹಿಳೆಯರಿಗೆ ವಿಶೇಷ ಆದ್ಯತೆ ನೀಡಿ ಸರ್ವಾಂಗೀಣ ಅಭಿವೃದ್ಧಿಯ ಕೇಂದ್ರ ಬಜೆಟ್ ಆಗಿದೆ. 4.1 ಕೋಟಿ ಯುವಕರಿಗೆ 5 ವರ್ಷದ ಅವಧಿಯಲ್ಲಿ ಉದ್ಯೋಗ ಪ್ರಕಟಿಸಲಾಗಿದೆ. ಇದಕ್ಕಾಗಿ 1.48 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಮೊದಲ ಬಾರಿ ಉದ್ಯೋಗಕ್ಕೆ ಸೇರುವವರಿಗೆ ಪ್ರಥಮ ತಿಂಗಳ ಸಂಬಳವನ್ನು ಕೇಂದ್ರ ಸರ್ಕಾರ ನೀಡುತ್ತಿದೆ. ಇದು ಸುವರ್ಣಾಕ್ಷರದಲ್ಲಿ ಬರೆದಿಡುವುದಾಗಿದೆ. ರಾಜ್ಯ ಸರ್ಕಾರದ ಉದ್ಯಮದ ಸಹಯೋಗದೊಂದಿಗೆ 5 ವರ್ಷದಲ್ಲಿ 20 ಲಕ್ಷ ಉದ್ಯೋಗವನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಗ್ರಾಮೀಣ ಭಾಗದ ಮೂಲಭೂತ ಸೌಕರ್ಯ ಹಾಗೂ ಸರ್ವಋತು ರಸ್ತೆಗೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ ದಾಖಲೆ ಪ್ರಮಾಣದಲ್ಲಿ ಹಣ ಮೀಸಲಿಟ್ಟಿದೆ ಎಂದರು. ಕೃಷಿ ಮತ್ತು ಸಂಬಂಧಿತ ವಲಯಕ್ಕೆ 1.52 ಲಕ್ಷ ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಕೊಪ್ಪಳ ಮತ್ತು ಗದಗಕ್ಕೆ ವಿದ್ಯುತ್ ಪ್ರಸರಣ ಕೇಂದ್ರ ಸ್ಥಾಪನೆಗೆ ಮತ್ತು ಸ್ಥಳಾಂತರಕ್ಕೆ 1,354 ಕೋಟಿ ರೂಪಾಯಿ 7 ಜವಳಿ ಪಾರ್ಕ್ ನೀಡಿದೆ. ಸ್ಮಾರ್ಟ್ ಸಿಟಿಯಲ್ಲಿ 7 ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗಿದೆ. ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ನೀಡುವ ಅನುದಾನದಲ್ಲಿ ತಾರತಮ್ಯ ಮಾಡುವುದಿಲ್ಲ. ಕರ್ನಾಟಕದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಗ್ರಾಮೀಣ ಭಾಗಕ್ಕೆ 2.41 ಲಕ್ಷ ಹಾಗೂ ನಗರ ಭಾಗಕ್ಕೆ 6.38 ಲಕ್ಷ ಮನೆಗಳಿಗೆ ಮಂಜೂರಾತಿ ನೀಡಲಾಗಿದೆ. ಇವೆಲ್ಲವುಗಳು ಟೀಕಾಕಾರರ ಕಣ್ಣಿಗೆ ಕಾಣುತ್ತಿಲ್ಲ ಎಂದು ಆರೋಪಿಸಿದರು. ಉದಾಹರಣೆಗೆ ಕರ್ನಾಟಕವು ದೇಶದ ಬಜೆಟ್ನಲ್ಲಿ ಅದರ ಭಾಗ ಆಗಿದೆ. ಸ್ಪೆಸಿಫಿಕ್ ಆದಂತಹ ಯೋಜನೆ 22 ಜೂನ್ 24 ರಾಜಸ್ಥಾನ, ಕರ್ನಾಟಕ ಇತ್ಯಾದಿ ರಾಜ್ಯಗಳಿಗೆ ಹೇಗೆ ವಿಶೇಷವಾದಂಥ ಒತ್ತನ್ನು ಕೊಟ್ಟಿದೆ. ಬಿಹಾರ ಮತ್ತು ಆಂಧ್ರ ಪ್ರದೇಶದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಬಿಹಾರದ ಇವತ್ತಿನ ಸ್ಟೇಟಸ್ ಇದೆ. ಆಂಧ್ರ ಹೊಸದಾಗಿ ರಾಜ್ಯ ಸ್ಥಾಪನೆ ಆಗ ಇದ್ದದ್ದು BJP ಸರ್ಕಾರ ಆಗಿರಲಿಲ್ಲ.
ಆಗಿನ ಬಾಧ್ಯತೆಯನ್ನು UPA ಸರ್ಕಾರ ನಿರಂತರವಾಗಿ 10 ವರ್ಷ ಪೂರೈಸದೇ ಇರೋದ್ರಿಂದ ಆ ಬಾಧ್ಯತೆಯನ್ನು ಈಗಿನ ಕೇಂದ್ರ ಸರ್ಕಾರ ವಹಿಸಿಕೊಳ್ತಾ ಇದೆ. ಬಿಹಾರ ಹಿಂದುಳಿದ ರಾಜ್ಯ ಆಗಿ ಯಾಕೆ ಉಳಿತು? ಸ್ವಾತಂತ್ರ್ಯ ಬಂದು 70 ವರ್ಷಗಳ ನಂತರ ಆ ಹಿಂದುಳಿದ ರಾಜ್ಯದ ಟ್ಯಾಗ್ ಯಾಕೆ ಹೋಗಿಲ್ಲ? ಅದಕ್ಕೆ ನಾವು ಇವತ್ತು ಅಡ್ರೆಸ್ ಮಾಡಬೇಕಲ್ಲ. ಇವತ್ತು ಅದನ್ನು ಕೊಟ್ಟ ತಕ್ಷಣ ಮಲತಾಯಿ ಧೋರಣೆ ಮಾಡ್ತಿದ್ದಾರೆ ಅಥವಾ ಒತ್ತಡಕ್ಕೆ ಮಣಿತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಿದೆ. ಆದರೆ ಇದು ಯಾವುದಕ್ಕೂ ಕಿವಿಗೊಡದೆ ನಮ್ಮ ಸರ್ಕಾರ ಎಲ್ಲ ಹಿಂದುಳಿದ ರಾಜ್ಯಗಳಿಗೂ ವಿಶೇಷ ನೆರವನ್ನು ಕೊಡ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಕರ್ನಾಟಕ ಸ್ಪೆಸಿಫಿಕ್ ಆಗಿ ನಾನು ಇಲ್ಲಿ ಕಂಪ್ಯಾರಿಸನ್ ಕೊಡ್ತಾ ಇದ್ದೀನಿ. ಕರ್ನಾಟಕಕ್ಕೆ ಏನೂ ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ, ಕರ್ನಾಟಕದ ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ಕೊಪ್ಪಳ ಮತ್ತು ಗದಗ ಪ್ರದೇಶಕ್ಕೆ ಅಲ್ಲಿಯ ವಿದ್ಯುತ್ ಪ್ರಸರಣ ಘಟಕದ ಉತ್ತೇಜನಕ್ಕೆ, ಅದರ ಅಭಿವೃದ್ಧಿಗೆ ಮತ್ತು ಸ್ಥಳಾಂತರಕ್ಕೆ ಈ ಯೋಜನೆಗೆ ಸುಮಾರು 1354 ಕೋಟಿ ರೂಪಾಯಿ ಇದು ಕರ್ನಾಟಕದಲ್ಲಿ ಇದೆಯಲ್ಲ. ಇದಕ್ಕೆ ಕೊಪ್ಪಳ ಮತ್ತು ಗದಗ ನಮ್ಮ ರಾಜ್ಯದಲ್ಲೇ ಇರೋದು. ಇನ್ನು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಕಲಬುರಗಿ, ಇದರಲ್ಲಿ PM ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ಸ್ ಮತ್ತು ಅಪೆರಲ್ ಯೋಜನೆ ಅಡಿಯಲ್ಲಿ 7 ಜವಳಿ ಪಾರ್ಕ್ಗಳನ್ನು ಕರ್ನಾಟಕಕ್ಕೆ ಕೊಟ್ಟಿದೆ. ಇದನ್ನು ಯಾರೂ ಕೂಡ ಟೀಕೆ ಮಾಡುವಂಥವ್ರು ಗಮನಿಸ್ತಾ ಇಲ್ಲ. ಕೇಂದ್ರ ಬಜೆಟ್ 23-24ರಲ್ಲಿ ಉದ್ಯಾನವನಗಳ ಅನುದಾನ PM ಮಿತ್ರ ಯೋಜನೆಯಡಿ 3 ಕೋಟಿ ರೂಪಾಯಿಗಳಂತೆ 200 ಕೋಟಿ ರೂಪಾಯಿ ವಿವಿಧ ಭಾಗಗಳ ಉದ್ಯಾನವನಗಳ ಅಭಿವೃದ್ಧಿಗೆ ಕೊಟ್ಟಿದೆ. ಅದೇ ರೀತಿ ಧಾರವಾಡದ IIT ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ಕೊಡುಗೆ, ಅದು 2019ರಲ್ಲಿ ಪ್ರಧಾನಮಂತ್ರಿಯವರು ಅದನ್ನು ದೇಶಕ್ಕೆ ಸಮರ್ಪಣೆ ಮಾಡಿದರು. ಸ್ಮಾರ್ಟ್ ಸಿಟಿ ಯೋಜನೆಗಳಲ್ಲಿ ರಾಜ್ಯದ 7 ನಗರಗಳನ್ನು ಆಯ್ಕೆ ಮಾಡಲಾಗಿದೆ: ಬೆಳಗಾವಿ, ಬೆಂಗಳೂರು, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಶಿವಮೊಗ್ಗ ಮತ್ತು ತುಮಕೂರು. ಅದು ಆನ್ಗೋಯಿಂಗ್ ಪ್ರಾಜೆಕ್ಟ್. ಅದನ್ನು ಪ್ರತಿ ಬಜೆಟ್ ಪತ್ರದಲ್ಲಿ ಉಲ್ಲೇಖ ಮಾಡುವಂಥ ಅವಶ್ಯಕತೆ ಇಲ್ಲ. ಆನ್ಗೋಯಿಂಗ್ ಪ್ರಾಜೆಕ್ಟಿಗೆ ಕೇಂದ್ರ ಸರ್ಕಾರ ಎಲ್ಲೂ ಕೂಡ ಅನುದಾನದ ತಾರತಮ್ಯವನ್ನು ಮಾಡಲ್ಲ. ಕರ್ನಾಟಕಕ್ಕೆ ಇದುವರೆಗೆ 6,420 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಅನುದಾನ ಬಿಡುಗಡೆಯಾಗಿದೆ. ಸುಮಾರು 15,483 ಕೋಟಿ ರೂಪಾಯಿಯನ್ನು ಸುಮಾರು 904 ಯೋಜನೆಗಳಿಗೆ ಇದನ್ನು ವರ್ಕ್ ಆರ್ಡರ್ ಇಶ್ಯೂ ಆಗಿದೆ. ಅದು ಪ್ರೋಗ್ರೆಸ್ಸಲ್ಲಿದೆ ಈ ಪ್ರಾಜೆಕ್ಟ್. ಅದಕ್ಕೆ ಈ ಬಜೆಟಲ್ಲೂ ಕೂಡ ಹಣವನ್ನು ತೆಗೆದಿರಿಸಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ NS ಹೆಗಡೆ ಮಾತನಾಡಿ, ಭವಿಷ್ಯದ ಭಾರತ ಮತ್ತು ವಿಕಸಿತ ಭಾರತದ ಕಲ್ಪನೆಯನ್ನಿಟ್ಟುಕೊಂಡು ಕೇಂದ್ರ ಸರ್ಕಾರ ಉತ್ತಮ ಬಜೆಟ್ ಮಂಡಿಸಿದೆ. ಕಳೆದ 15 ದಿನದಿಂದ ಉಂಟಾದ ಅತಿವೃಷ್ಟಿಯಿಂದ ಭೂಕುಸಿತ ಉಂಟಾಗಿ ಮನೆಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಹಾನಿಗೊಳಗಾದ ಕುಟುಂಬಸ್ಥರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡಲು ವಿಳಂಬ ಮಾಡುತ್ತಿದ್ದು, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮನೆ ಸಂಪೂರ್ಣ ಹಾನಿಯಾದರೆ 5 ಲಕ್ಷ ರೂಪಾಯಿ, ನೀರು ನುಗ್ಗಿದ ಮನೆಗಳಿಗೆ 10,000 ರೂಪಾಯಿ ನೀಡಲಾಗುತ್ತಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಪರಿಹಾರ ನೀಡಲು ವಿಳಂಬ ಮಾಡುವುದರ ಜೊತೆ ಪರಿಹಾರ ಮೊತ್ತವನ್ನು ಕಡಿತ ಮಾಡಿದೆ. ಮನೆ ಕಳೆದುಕೊಂಡವರಿಗೆ ಮನೆ ನಿರ್ಮಿಸಲು ಸರ್ಕಾರ ಹಣ ನೀಡಬೇಕು. ಜಿಲ್ಲೆಯಲ್ಲಿ ಅಡಿಕೆ, ತೆಂಗು, ಬಾಳೆ ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳು ನಾಶವಾಗಿದೆ. ಪ್ಯಾಕೇಜ್ ಘೋಷಣೆ ಮಾಡಿ ರೈತರ ಹಿತ ಕಾಪಾಡಬೇಕು ಎಂದು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ, ಜಿಲ್ಲಾ ವಕ್ತಾರ ಸದಾನಂದ ಭಟ್ ನೆಡಗೋಡ್, ನಗರ ಮಂಡಲಾಧ್ಯಕ್ಷ ಆನಂದ್ ಸಾಲೇರ್, ನಗರಸಭೆ ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕ್, ಜಿಲ್ಲಾ ಕಾರ್ಯಾಲಯದ ಕಾರ್ಯದರ್ಶಿ ಶ್ರೀರಾಮ್ ನಾಯ್ಕ್ ಮುಂತಾದವರು ಪಾಲ್ಗೊಂಡಿದ್ದರು. ಅತ್ಯಾಧುನಿಕ ಬೋಯಿಂಗ್ ಇಂಡಿಯಾ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕೇಂದ್ರ, ಅದನ್ನು ಮೋದಿಯವರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಉದ್ಘಾಟನೆ ಮಾಡಿದರು. 1,600 ಕೋಟಿ ರೂಪಾಯಿಗಳ ಹೂಡಿಕೆ ಅದಕ್ಕೆ ನಿಗದಿಪಡಿಸಲಾಗಿದೆ. ಫೆಬ್ರವರಿ 23ರಲ್ಲಿ ಮೋದಿಯವರು ಕರ್ನಾಟಕ ತುಮಕೂರಿನ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಹೆಲಿಕಾಪ್ಟರ್ ಕಾರ್ಖಾನೆ ಉದ್ಘಾಟನೆ ಮಾಡಿದರು. ಇದು ಕೇಂದ್ರ ಸರ್ಕಾರದ ಯೋಜನೆ. ಇದು ಯಾವುದೂ ಕೂಡ ಟೀಕಾಕಾರರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಉಳಿದ ಎಲ್ಲ ಯೋಜನೆಗಳ ಪಟ್ಟಿ ಇದೆ, ಆಸಕ್ತರು ಇದನ್ನು ಗಮನಿಸಿಕೊಳ್ಳಬಹುದು ಅಂತ ಹೇಳ್ತಾರೆ. ಉದಾಹರಣೆಗೆ 2009ರಿಂದ 14 ಇದು UPA ಅವಧಿ. 14ರಿಂದ ಮೋದಿಯವರ ಸರ್ಕಾರ ಪ್ರಾರಂಭ ಆಯಿತು. ಹೊಸ ಟ್ರ್ಯಾಕ್ಗಳು ಅವರ ಕಾಲದಲ್ಲಿ ಆಗಿದ್ದು 10 ವರ್ಷದಲ್ಲಿ ಆಗಿದ್ದು 113 ಕಿಲೋಮೀಟರ್ ಮಾತ್ರ. ನಮ್ಮ ಅವಧಿಯಲ್ಲಿ 163 ಕಿಲೋಮೀಟರ್ ಹೊಸ ಟ್ರ್ಯಾಕ್ಗಳ ಅಭಿವೃದ್ಧಿ ಆಗಿದೆ. ವಿದ್ಯುದೀಕರಣ 18 ಲೈನ್ ಮಾತ್ರ ಆಗಿತ್ತು, 317 ಕಿಲೋಮೀಟರ್ ಕರ್ನಾಟಕದಲ್ಲಿ ವಿದ್ಯುದೀಕರಣ ಆಯಿತು. ಕೇವಲ 10 ವರ್ಷದಲ್ಲಿ ಆಗಿತ್ತು. ಅದೇ ರೀತಿ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳು ದೊಡ್ಡ ಪಟ್ಟಿ ಇದೆ, 59 ನಿಲ್ದಾಣಗಳಿದೆ. ಅದೆಲ್ಲದನ್ನು ನಾನು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ವಂದೇ ಭಾರತ್ ರೈಲುಗಳು
ಅದರ ಪಟ್ಟಿ ಕೂಡ ಕರ್ನಾಟಕಕ್ಕೆ ಎಷ್ಟಿದೆ ಅನ್ನೋದು ವಿವರವಾಗಿದೆ. ಇದರ ಲಾಭ ಕರ್ನಾಟಕಕ್ಕೆ ಆಗುತ್ತೆ. ಅದೇ ರೀತಿ ಹೊಸ ಮಾಲ್ಡಾ ಟೌನ್ ಸರ್ ವಿಶ್ವೇಶ್ವರ ಟರ್ಮಿನಲ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಯೋಜನೆಗೆ ಮೋದಿಯವರು ಚಾಲನೆಯನ್ನು ಕೊಟ್ಟಿದ್ದರು. ಇದು ರೈಲ್ವೆಗೆ ಸಂಬಂಧಪಟ್ಟ ಹಾಗೆ. ಜನಧನ್ ಖಾತೆ ಭವ್ಯ ಹಾಗೂ ಸದೃಢ ಭಾರತ ನಿರ್ಮಾಣ ಮಾಡುವ ಮುಂದಿನ ಪ್ರಜೆಗಳಾದ ವಿದ್ಯಾರ್ಥಿಗಳು ದುಶ್ಚಟಕ್ಕೆ ಬಲಿಯಾಗದೆ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ಸಿಪಿಐ ಶಶಿಕಾಂತ್ ವರ್ಮಾ ಹೇಳಿದರು. ನಗರದ ಮಾರಿಕಾಂಬಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶಿರ್ಸಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಜಿಲ್ಲಾ ಪತ್ರಿಕಾ ಮಂಡಳಿಯ ಸುವರ್ಣ ಮಹೋತ್ಸವದ ನಿಮಿತ್ತ ಹಮ್ಮಿಕೊಂಡ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣದಲ್ಲಿ ಮಾಧ್ಯಮ ಮತ್ತು ವಿದ್ಯಾರ್ಥಿಗಳ ಪಾತ್ರದ ಕುರಿತು ಮಾತನಾಡಿದರು. ವಿದ್ಯೆ ಎಂಬ ಪ್ರಯತ್ನದಿಂದ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಂಡು ಒಳ್ಳೆಯ ಉದ್ಯೋಗ ಪಡೆಯುವತ್ತ ವಿದ್ಯಾರ್ಥಿಗಳು ಆಸಕ್ತಿ ವಹಿಸಬೇಕಾಗಿದ್ದು, ಮಾದಕ ವಸ್ತುಗಳ ವ್ಯಸನಕ್ಕೆ ಅಂಟಿಕೊಂಡರೆ ಅದರಿಂದ ಹೊರಬರುವುದು ಬಹಳ ಕಷ್ಟ. ವಿದ್ಯಾರ್ಥಿಗಳು ದೇಶದ ಆಸ್ತಿ. ಚಟಕ್ಕೆ ಬಲಿಯಾಗದೆ ಮಾದಕ ವ್ಯಸನಿಗಳಿಂದ ದೂರ ಉಳಿದು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಬೇಕು. ತಂಬಾಕು ಬೆಳೆಯುವಲ್ಲಿ ವಿಷಸರ್ಪವೂ ಹೋಗುವುದಿಲ್ಲ. ಅಂತಹ ವಸ್ತುಗಳನ್ನು ಸೇವಿಸುವುದರಿಂದ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳುವ ಸ್ಥಿತಿ ಬರುತ್ತದೆ. ಆದ್ದರಿಂದ ಎಚ್ಚರಿಕೆ ವಹಿಸಬೇಕು ಎಂದು ಹೇಳಿದರು. ನಿಮಗೂ ಕಿಚ್ಚಿದೆ, ಮಾಡಬೇಕು ಚೆನ್ನಾಗಿದೆ, ಆದರೆ ಯಾವತ್ತು ಸೋಲು ಒಪ್ಕೋಬೇಡ್ರಿ. ಬಡತನ, ಹಸಿವು ಯಾವ ಕಲಿಸಲಾರದ ವಿಶ್ವವಿದ್ಯಾಲಯಗಳು ಕಲಿಸುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನು ಈ ಕಥೆಯ ಅರ್ಥ ಇಷ್ಟೇ. ಹಸಿವು, ಬಡತನ ಕಲಿಸಲಾರದ ವಿದ್ಯೆನ ಇದು ಕಲಿಸುತ್ತೆ. ಯಾವ ಯೂನಿವರ್ಸಿಟಿ ಕಲಿಸೋದು ನಿಮಗೆ. ಅದೇ ರೀತಿ ಈ ಮಾದಕ ವಸ್ತುಗಳನ್ನ ಯಾಕೆ ಈ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಅದಕ್ಕೆ ಬಲಿಯಾಗುವುದೇ ಕಾಲೇಜಿನ ವಿದ್ಯಾರ್ಥಿಗಳು. ಅವ್ರಿಗೆ ಏನು ಆ ಜಗತ್ತಿನಲ್ಲಿ ಏನು ಗೊತ್ತಿರೋದಿಲ್ಲ. ಏನ್ ಮಾಡ್ಬೇಕು ನಾವು, ಮಾದಕ ವಸ್ತು ಅಂದ್ರೆ ಏನು, ಅದರಿಂದ ಏನು ಸೇವನೆ ಪರಿಣಾಮ ಆಗುತ್ತೆ, ಅದ್ರ ಬಗ್ಗೆ ನಾವು ಏನೇನು ಮಾಡಬೇಕು, ಯಾಕಂದ್ರೆ ಇದರ ಪಾತ್ರ ಏನು ಅನ್ನೋದು ಇನ್ನು ನಾನು ಸೂಕ್ಷ್ಮವಾಗಿ ಹೇಳ್ತೀನಿ ಅಷ್ಟೇ. 1985 ಒಂದು ಕಾಯ್ದೆ ಬರ್ತದೆ, ಇಂಡಿಯನ್ಸ್ ಆಕ್ಟ್ ಅಂತೇಳಿ, ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರಿಕ್ಸ್ ಆಕ್ಟ್ ಅಂತೇಳಿ. ಇದರಿಂದ ಏನು ಬರುತ್ತಂದ್ರೆ ಮನುಷ್ಯನ ಹೆರಾಯಿನ್, ಕೋಕಿನ್, ಮೆಟಾ, ಅಸ್ಕೋಟೆ, LSD, ಶರು, ಡ್ರಗ್ಸ್ ಇಷ್ಟಾದ ಹೆಸರು ಕೇಳಿದ್ರ ಇವೆಲ್ಲ ಮಾದಕ ವಸ್ತುಗಳು. ಇದು ಏನಾದರೂ ನೀವು ಅಕಸ್ಮಾತ್ ಅಂಟುಕೊಂಡ್ರೆ, ಇವನ್ನ ಈ ತಂಬಾಕು ಕೂಡ ಅದೊಂದು ಮಾದಕ ವಸ್ತು. ನಿಮ್ಗೆ ಗೊತ್ತಿರಲಿ, ನಾನು ಒಂದು ನಿಪ್ಪಾಡಿ ಬಾರ್ಡರ್ನ ಬಂದಿದ್ದೀನಿ. ನಮ್ಮಲ್ಲಿ ತಂಬಾಕು ಬೆಳೆ ಒಂದು ಪ್ರಸಿದ್ಧ ವಾಣಿಜ್ಯ ಬೆಳೆ. ಆ ಬೆಳೆ ಇದ್ದಂಥ ಪ್ರದೇಶದಲ್ಲಿ ಒಂದು ನಾಗರ ಹಾವು ಕೂಡ ಹೊರಗಡೆ ಹೋಗೋದಿಲ್ಲ, ಒಂದು ಹಾವು ಕೂಡ ಹೊರಗಡೆ ಹೋಗಲ್ಲ ತಂಬಾಕದಲ್ಲಿ. ಅಂತ ವಿಷಪೂರಿತ ವಾಸ್ತವ ತಂಬಾಕದು. ಅದನ್ನ ಮನುಷ್ಯ ಸೇವನೆ ಮಾಡ್ತಾ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿಯಾದ ಪರಿಣಾಮ ಆಗುತ್ತೆ ಅನ್ನೋದು. ಒಂದು ವಿಷ ಸ್ವಲ್ಪ ಒಳಗಡೆ ಹೋಗಲಾರದಂತ ಒಂದು ಆ ಗಡಿಯಲ್ಲಿ ಹೋಗಲಾರದಂತ ಪ್ರದೇಶ ಅದು. ಅಷ್ಟೊಂದು ತಂಬಾಕ ನ್ಯಾರ್ಕೋಟಿಕ್ಸ್ ಇರೋದ್ರಿಂದ ಅದನ್ನ ಮನುಷ್ಯ ಸೇವನೆ ಮಾಡ್ತಾರೆ. ಅಂದ್ರೆ ಅಷ್ಟೊಂದು ವಿಷಕಾರಿ ವಸ್ತುಗಳನ್ನ ಸೇವ್ ಮಾಡಿದ್ರೆ ಏನ್ ಪರಿಣಾಮ ಆಗುತ್ತೆ, ಮನುಷ್ಯನ ನರಮಂಡಲದ ಮೇಲೆ ಪರಿಣಾಮ ಬರುತ್ತೆ. ಅವನು ಈ ಹುಚ್ಚು ನಾಯಿ ತರ ನಾಳೆ ಡ್ರಗ್ಸ್ ಅದು ಹೋದ ತಕ್ಷಣ ಅವ್ನು ಏನಾಗುತ್ತೆ, ಒಂದ್ಸಲ ಬಿಟ್ಟ ತಕ್ಷಣ ಹುಚ್ಚು ತರ ಆಗ್ಬಿಡ್ತಾರೆ. ಸಮಾಜದಲ್ಲಿ ಅದು ಮನುಷ್ಯನಿಗೆ ಪ್ರಭಾವ ಬರುತ್ತೆ. ಇಷ್ಟೊಂದು ಜನ ನಿಮ್ಮ ಕಷ್ಟಪಟ್ಟ ತಂದೆ ತಾಯಿಗಳು ಸಾಕಿದ್ದು ಅವ್ರು ಕೂಡ ವ್ಯರ್ಥ ಆಗತ್ತೆ. ಆಮೇಲೆ ಕೊನೆ ಹಾಗೆ ಆತ್ಮಹತ್ಯೆ ಮಾಡ್ಕೋದು, ಸುಸೈಡ್ ಮಾಡ್ಕೋದು, ಆಮೇಲೆ ಸಾಯೋದು, ಇದೆಲ್ಲ ಸಮಾಜದಲ್ಲಿ ಒಂದು ಕೆಟ್ಟ ಪರಿಣಾಮ. ನೀವೊಂದು ಮಾನವ ಸಂಪನ್ಮೂಲ, ದೇಶಕ್ಕಿರುವಂತ ಆಸ್ತಿ ನೀವೆಲ್ಲ ಮಕ್ಕಳು. ಅದಕ್ಕೆ ದಯಮಾಡಿ ಯಾವುದು ಚಟಕ್ಕೆ ಬಲಿ ಬೀಳದೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಮಾದಕ ವಸ್ತುಗಳ ವ್ಯಾಪಾರಕ್ಕಾಗಿ ಸಾಕಷ್ಟು ಕಾಯ್ದೆಗಳಿವೆ. ಆದರೂ ಮಾದಕ ವಸ್ತುಗಳ ವ್ಯಾಪಾರ ನಡೆಯುತ್ತಿದೆ. ಮಾದಕ ವಸ್ತು ಸೇವನೆಯಿಂದ ಕಾನೂನು ಅಡಿಯಲ್ಲಿ ಸಿಲುಕಿಕೊಂಡರೆ ಸಮಾಜ, ಕುಟುಂಬ ಬಹಿಷ್ಕಾರ ಹಾಕಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯತ್ತ ವಿದ್ಯಾರ್ಥಿಗಳು ಹೆಚ್ಚು ಆಸಕ್ತಿ ವಹಿಸಬೇಕು. ಪ್ರತಿದಿನ ಬೆಳಿಗ್ಗೆ ಪತ್ರಿಕೆ ಓದುವುದನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಎಂದು ಅವರು ಪತ್ರಕರ್ತರಿಗೆ ಸರ್ಕಾರವು ನೆರವು ನೀಡುವುದರ ಜೊತೆಗೆ ಪ್ರೋತ್ಸಾಹವನ್ನ ನೀಡುತ್ತಿದೆ. ಆದರೆ ಬೆರಳೆಣಿಕೆಯಷ್ಟು ಪತ್ರಕರ್ತರಿಂದ ಸಮಾಜದಲ್ಲಿ ಕೆಟ್ಟ ಹೆಸರು ಬರಲು ಕಾರಣವಾಗಿದೆ. ಅದಕ್ಕೆ ಅವಕಾಶ ನೀಡಬಾರದು ಎಂದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಜಿ ಸುಬ್ರಾಯ್ ಭಟ್ ಬಕ್ಕಳ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಸಮಕಾಲೀನ ಆಗುಹೋಗು ತಿಳುವಳಿಕೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅತಿಯಾದ ಬಳಕೆಯಿಂದ ಓದುವ ಹವ್ಯಾಸ ಕಡಿಮೆಯಾಗಿದ್ದು, ಚುಟುಕು ಓದಿನ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸುತ್ತಿದ್ದು, ಸಮಗ್ರ ಓದು ಅವಶ್ಯವಿದೆ ಎಂದರು. ವಿದ್ಯಾರ್ಥಿ ಜೀವನದಲ್ಲಿ ಸರಿಯಾಗಿ ಅಧ್ಯಯನ ಮಾಡಿದಾಗ ಜೀವನದಲ್ಲಿ ಉತ್ತಮ ಸಾಧನೆ ಮಾಡಲು ಸಾಧ್ಯ ಎಂದರು. GS ಹೆಗಡೆ ಅಜ್ಜಿಬಳ ಅವರು 1974ರಲ್ಲಿ ಜಿಲ್ಲಾ ಪತ್ರಿಕಾ ಮಂಡಳಿಯನ್ನ ಸ್ಥಾಪನೆ ಮಾಡಿ
ಪತ್ರಕರ್ತರೆಲ್ಲರೂ ಈ ಸಂಘದ ಅಡಿಯಲ್ಲಿ ಬರುವಂತೆ ಮಾಡಿದ್ದಾರೆ. 12 ತಾಲೂಕುಗಳಲ್ಲಿ ಸಂಘವು ಕಾರ್ಯವ್ಯಾಪ್ತಿಯನ್ನು ಹೊಂದಿದೆ. 2024ರಲ್ಲಿ ಸಂಘವು 50 ವರ್ಷ ಪೂರೈಸಿದೆ. ಈ ಕಾರಣದಿಂದ ವರ್ಷ ಪೂರ್ತಿ ಪ್ರತಿ ತಾಲೂಕಿನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದರು. ಸಂಚಾರ ದಟ್ಟಣೆ ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರದ ಕುರಿತು ನಗರ ಠಾಣೆಯ PSI ನಾಗಪ್ಪ ಬಿ ಉಪನ್ಯಾಸ ನೀಡಿ, ಪತ್ರಿಕಾ ರಂಗವು ಸಮಾಜದಲ್ಲಿ ಚಾಪು ಮೂಡಿಸುತ್ತಿರುವುದರಿಂದ ಪ್ರಜಾಪ್ರಭುತ್ವದ 4ನೇ ಅಂಗವಾಗಿದ್ದು, ಭವ್ಯ ಸಮಾಜ ನಿರ್ಮಿಸಲು ಪತ್ರಿಕಾ ರಂಗ ತನ್ನದೇ ಕೊಡುಗೆ ನೀಡುತ್ತಿದೆ. ಪತ್ರಕರ್ತರು ಬರೆದು ಸಮಾಜ ತಿದ್ದಿದರೆ ಪೊಲೀಸ್ ಇಲಾಖೆ ಬಡಿದು ಸಮಾಜವನ್ನು ತಿದ್ದುವ ಕೆಲಸ ಮಾಡುತ್ತಿದೆ. ಸಂಚಾರ ನಿಯಮಗಳು ಎಲ್ಲವೂ ತಿಳಿದರೂ ತಪ್ಪು ಮಾಡುತ್ತಿದ್ದೇವೆ. ಸ್ವಾತಂತ್ರ್ಯ ಸ್ವೇಚ್ಛಾಚಾರವಾಗಿ ಬಳಕೆಯಾಗುತ್ತಿದ್ದು ಇದು ಕಡಿಮೆಯಾಗಬೇಕು. 18 ವರ್ಷ ತುಂಬಿದ ನಂತರ ವಾಹನ ಚಾಲನಾ ಪರವಾನಗಿ ಪತ್ರ ಪಡೆದ ನಂತರ ವಾಹನ ಚಲಾಯಿಸಬೇಕು. 18 ವರ್ಷದ ಪೂರ್ವದಲ್ಲಿ ವಾಹನ ಚಲಾಯಿಸಿದರೆ ತಂದೆ ತಾಯಿ ನ್ಯಾಯಾಲಯದಲ್ಲಿ ದಂಡ ಪಾವತಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಹಣ ಉಳಿಸುವ ಆಸೆಯಿಂದ ಪಾಲಕರು ತಮ್ಮ ಮಕ್ಕಳನ್ನು ಆಟೋದ ಮೂಲಕ ಶಾಲೆಗೆ ಕಳುಹಿಸುತ್ತಿದ್ದಾರೆ. ಆಟೋದಲ್ಲಿ 3 ಪ್ರಯಾಣಿಕರು ಸೇರಿ ಚಾಲಕನಿಗೆ ಮಾತ್ರ ಪ್ರಯಾಣಿಸಬಹುದು. ಆದರೆ ಇಂದು ಆಟೋದಲ್ಲಿ 8 ರಿಂದ 10 ಮಕ್ಕಳನ್ನು ತುಂಬಿಕೊಂಡು ತೆರಳುತ್ತಾರೆ. ಅಪಘಾತ ಉಂಟಾದರೆ ವಿಮೆ ದೊರೆಯುವುದಿಲ್ಲ. ಪಾಲಕರು ಇದರ ಕುರಿತು ಎಚ್ಚರ ವಹಿಸಬೇಕು ಎಂದು ಅವರು ಬಸ್ಸಿನ ಟಿಕೆಟ್ ಹಣ ಉಳಿಸುವುದಕ್ಕೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಗೂಡ್ಸ್ ವಾಹನಗಳಲ್ಲಿ ಮನೆಗೆ ತೆರಳುತ್ತಾರೆ. ಗೂಡ್ಸ್ ವಾಹನದಲ್ಲಿ ಪ್ರಯಾಣಿಕರನ್ನು ಸಾಗಿಸುವುದು ಕಾನೂನು ಅಪರಾಧ. ಸಂವಿಧಾನದಲ್ಲಿ ಹಕ್ಕುಗಳ ಜೊತೆ ಕರ್ತವ್ಯಗಳು ಇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಬಸವರಾಜ್ ಪಾಟೀಲ್ ಮಾತನಾಡಿ, ಪತ್ರಕರ್ತರು ಸಂಕಷ್ಟದಲ್ಲಿದ್ದಾರೆ. ಅವರ ಕುಟುಂಬ 24 ಗಂಟೆ ಅಪಾಯದಲ್ಲಿದೆ. ಜನಪ್ರತಿನಿಧಿಗಳೊಂದಿಗೆ ಪತ್ರಕರ್ತರು ಸಮಾಜ ಸೇವೆ ಮಾಡುತ್ತಿದ್ದಾರೆ. ಶಾಸಕರಿಗೆ, ಸಚಿವರಿಗೆ ಸರ್ಕಾರದ ಸೌಲಭ್ಯವಿದೆ, ಆದರೆ ಪತ್ರಕರ್ತರಿಗೆ ಸರ್ಕಾರದ ಸೌಲಭ್ಯಗಳಿಲ್ಲ. ಸಾಮಾಜಿಕ ಜವಾಬ್ದಾರಿ ಪತ್ರಕರ್ತರ ಮೇಲಿದ್ದು ಅಧ್ಯಯನದ ಮೂಲಕ ನಿಜಾಂಶವನ್ನ ಸಮಾಜಕ್ಕೆ ನೀಡಬೇಕು ಎಂದರು. ಪತ್ರಿಕಾ ರಂಗ ಇವತ್ತು ಇಡೀ ಸಮಾಜ ತನ್ನದೇ ಆದ ಒಂದು ಚಾಪ್ ಮೂಡಿಸ್ತಾ ಇದ್ದಾರೆ. ಆ ಒಂದು ಅಂಗವಾಗಿ ಇವತ್ತು ನಾವೆಲ್ಲರ ಕರಿತೀವಿ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಹೇಳಿ ಕರಿತೀವಿ. ಶಾಸಕ, ಕಾರ್ಯಾಂಗ, ನ್ಯಾಯಾಂಗ. ಅದ್ರ ಜೊತೆಗೆ ಇವತ್ತು ಪತ್ರಿಕಾ ರಂಗವನ್ನು ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಹೇಳಿ ಕರಿತೇವೆ. ಯಾಕಂತಂದ್ರೆ ಒಂದು ಭವ್ಯ ಸಮಾಜವನ್ನು ರೂಪಿಸಲಿಕ್ಕೆ ನಾವೆಷ್ಟು ಪ್ರಯತ್ನ ಮತ್ತು ಶ್ರಮವನ್ನು ಹಾಕ್ತೀವೋ ಅಷ್ಟೇ ಪ್ರಯತ್ನವನ್ನು ಕೂಡ ಇವತ್ತು ಪತ್ರಿಕಾ ರಂಗದವರು ಮಾಡ್ತಾ ಇದ್ದಾರೆ. ಪತ್ರಿಕಾ ರಂಗದವರು ಬರಿದ ಸಮಾಜವನ್ನು ತಿದ್ದಿದರೆ ಪೊಲೀಸರು ಬಡದ ಸಮಾಜವನ್ನು ತಿದ್ದತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಶಿರ್ಸಿಯ ಇವತ್ತು ಕಾರ್ಯನಿರತ ಪತ್ರಕರ್ತರ ಸಂಘ ಇವತ್ತು ಸುವರ್ಣ ಮಹೋತ್ಸವವನ್ನು ಆಚರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಒಂದು ಅತ್ಯಂತ ಮಾದರಿಯ ಮತ್ತು ಮಾನನೀಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನೋಡಿ, ಇವತ್ತು ಅವರು ಸಮಾಜದಲ್ಲಿ ಬರಿತಾ ಇದ್ದಾರೆ, ತಿಂತಾ ಇದ್ದಾರೆ, ಎಲ್ಲರೂ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಒಂದು 50 ವರ್ಷ ಇವತ್ತು ಪೂರೈಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಮೂಲಕ ಇನ್ನೂ ಕಣ್ಮುಂದೆ ಬಂದು ಅವರೇನು ಕಾಣಲ್ಲ, ಅವ್ರಿಗೆ ಬ್ಯಾಕ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಸಮಾಜದಲ್ಲಿ. ಆದ್ರೆ ಇವತ್ತು ನಿಮ್ಮ ಮುಂದೆ ಬಂದಿದ್ದು ಇವತ್ತು ಕೆಲಸ ಒಂದು ಹೆಜ್ಜೆ ಮುಂದೆ ಬಂದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಆಯೋಜಿಸಿದಂತ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಸ್ನೇಹಿತ ಮಿತ್ರರಿಗೆ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಕಾಲೇಜಿನ ಪ್ರಭಾರಿ ಪ್ರಾಚಾರ್ಯ ಸುಬ್ರಹ್ಮಣ್ಯ ಭಟ್ ಮಾತನಾಡಿ, ಸೈನಿಕರು ದೇಶದ ಗಡಿಯನ್ನು ಕಾಯುತ್ತಿದ್ದರೆ ಪೊಲೀಸರು ದೇಶದ ಒಳಗಡೆಯ ಭದ್ರತೆಯನ್ನು ನೋಡಿಕೊಳ್ಳುತ್ತಾರೆ. ಅವರಂತೆ ದಿನದ 24 ಗಂಟೆಗಳು ಕಾರ್ಯನಿರ್ವಹಿಸುವ ಪತ್ರಕರ್ತರು ಸಮಾಜದಲ್ಲಿ ನಡೆಯುವ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಮಾಡುತ್ತಾರೆ. ಸೈನಿಕರು, ಪೊಲೀಸರು ಹಾಗೂ ಪತ್ರಕರ್ತರು ಸಮಾಜಕ್ಕೆ ಬಹಳ ಮುಖ್ಯವಾಗಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂದೇಶ್ ಭಟ್ ಬೆಳಕಂಡ ಮಾತನಾಡಿ, ಹಿರಿಯರ ಮಾರ್ಗದರ್ಶನದಿಂದ ಶಿರಸಿಯ ಪತ್ರಿಕೋದ್ಯಮ ಒಳ್ಳೆಯ ಹೆಸರು ಹೊಂದಿದೆ ಎಂದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಮಂಗಲ ಹೊನ್ನೆಕೊಪ್ಪ, ಜಿಲ್ಲಾ ಪತ್ರಿಕಾ ಮಂಡಳಿ ಕಾರ್ಯದರ್ಶಿ ಪ್ರದೀಪ್ ಶೆಟ್ಟಿ, ಹಿರಿಯರಾದ ಸತ್ಯನಾರಾಯಣ ಹೆಗಡೆ, ಪತ್ರಕರ್ತ ರಾಘವೇಂದ್ರ ಬೆಟಗೊಪ್ಪ, ಉಪಾಧ್ಯಕ್ಷೆ ವಿನುತಾ ಹೆಗಡೆ, ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಕೃಷ್ಣಮೂರ್ತಿ ಕೆರೆಗದ್ದೆ ಮತ್ತಿತರರು ಉಪಸ್ಥಿತರಿದ್ದರು. ಶಿರ್ಸಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘ ಇವತ್ತು ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕಳೆದ 50 ವರ್ಷಗಳ ಹಿಂದೆ ಎಲ್ಲ ಹಿರಿಯ ಪತ್ರಕರ್ತರ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಜಿಲ್ಲಾಧ್ಯಕ್ಷರಾದಿಯಾಗಿ ಜಿಲ್ಲಾ ಪತ್ರಿಕಾ ಮಂಡಳಿ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಯವರು ಎಲ್ಲರ ಒಂದು ಸಹಕಾರದಿಂದ 50 ವರ್ಷಗಳನ್ನು ಪೂರೈಸಿದ ಸುವರ್ಣ ಮಹೋತ್ಸವದ ಹಿನ್ನೆಲೆಯಲ್ಲಿ ಇವತ್ತು ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಇಂದು ಎಲ್ಲ ಹಿರಿಯರ ಸಹಕಾರದಿಂದ ಶಿರ್ಸಿ ಪತ್ರಿಕೋದ್ಯಮ ಒಂದು ಒಳ್ಳೆಯ ಹೆಸರನ್ನು ಪಡೆದುಕೊಂಡಿದೆ. ನಮ್ಮದೇ ಆದಂತಹ ಸ್ವಂತ ಜಾಗ, ಸ್ವಂತ ಕಟ್ಟಡವನ್ನು ಎಲ್ಲವನ್ನೂ ಹಿರಿಯರು ನಮಗೆ ಮಾಡಿಕೊಟ್ಟಿದ್ದಾರೆ. ಅದರ ಅಂಗವಾಗಿ ನಾವು ಇಂದು ಸಮಾಜದಲ್ಲಿ ಒಂದು ತಿಳುವಳಿಕೆ ಮೂಡಿಸಲಿಕ್ಕೆ ಮತ್ತು ಪತ್ರಕರ್ತರ ಪಾತ್ರ ಏನಿದೆ ಅದನ್ನು ಸಮಾಜ ಸುಧಾರಣೆಗೆ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ.
ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಮಾಜ ಸುಧಾರಣೆಗೆ ಅಥವಾ ಏನು ಇವತ್ತು ವಿದ್ಯಾರ್ಥಿಗಳು ದಾರಿ ತಪ್ಪಿದ್ದಾರೆ ಆ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಹಿರಿಯ ಪೊಲೀಸ್